ನಿಡ್ಸೋಶಿ ಗ್ರಾಮದಲ್ಲಿ ಮಹಾಶಿವರಾತ್ರಿಯ ಪ್ರಯುಕ್ತ ಶ್ರೀ ದುರ್ದುಂಡೇಶ್ವರ ಉತ್ಸವ ಮೂರ್ತಿಯನ್ನೊಳಗೊಂಡ ರಥೋತ್ಸವದ ಭವ್ಯ ಮೆರವಣಿಗೆ ಜರುಗಿತು. ಪ್ರತಿ ವರ್ಷದಂತೆ ಮಹಾಶಿವರಾತ್ರಿ ಜಾತ್ರಾ ಮಹೋತ್ಸವದ ಅಂಗವಾಗಿ ಈ ವರ್ಷ ನೂತನವಾಗಿ ನಿರ್ಮಿಸಲಾದ ನಿಡ್ಸೋಶಿಯ ಶ್ರೀ ದುರ್ದುಂಡೇಶ್ವರ ಉತ್ಸವ ಮೂರ್ತಿ ಒಳಗೊಂಡ 104 ಕಿಲೋ ತೂಕದ ಬೆಳ್ಳಿ ರಥದ ಭವ್ಯ ಉತ್ಸವದಲ್ಲಿ ಶುಕ್ರವಾರದಂದು ಮಹಾದ್ವಾರದಿಂದ ಮಠದವರೆಗೆ ಸಕಲ ವಾದ್ಯ ಮೇಳಗಳೊಂದಿಗೆ ಸಾವಿರಾರು ಭಕ್ತರು ರಥ ಎಳೆದು ಸಂಭ್ರಮ ಪಟ್ಟರು. ಇದೇ ಸಂದರ್ಭದಲ್ಲಿ ಶ್ರೀ ಶಿವಲಿಂಗೇಶ್ವರ ಸ್ವಾಮೀಜಿ ಅವರು ಮಾತನಾಡಿ, ಈ ವರ್ಷ ಎಲ್ಲಾ ಭಕ್ತರಿಗೆ ಮಳೆ ಬೆಳೆ ಆಯುಷ್ಯ ಆರೋಗ್ಯ ನೀಡಲಿ ಎಂದು ಭಗವಂತನಲ್ಲಿ ಕೇಳಿಕೊಂಡರು. ಶಿವರಾತ್ರಿ ನಿಮಿತ್ತ ವಿಶೇಷವಾದ ಕಾರ್ಯಕ್ರಮಗಳು ಭಾರತ ತುಂಬ ನಡೆಯುವಂತಹ ಒಂದು ವ್ಯವಸ್ಥೆ ಇದು. ಸಾಮಾನ್ಯವಾಗಿ ಮನುಷ್ಯನಿಗೆ ಹಣ ಎಷ್ಟಿದ್ರು ಆಸ್ತಿ ಎಷ್ಟಿದ್ರು ಭಕ್ತಿ ಅನ್ನೋದು ಬೇಕಾಗ್ತದೆ. ಆ ಭಕ್ತಿ ಅನ್ನೋದಿಲ್ಲ ಅಂತಂದ್ರೆ ಮನುಷ್ಯ ಬದುಕೋದೇ ಬಹಳ ಕಷ್ಟ ಆಗ್ತದೆ. ಎಷ್ಟೇ ನೋವುಗಳಿದ್ರೂ ಸಹಿತ ದೇವರ ಹತ್ರ ಹೋಗಿ ಕೂತ್ಕೊಂಡು ದೇವರನ್ನು ಬೇಡಿಕೊಳ್ತಕ್ಕಂಥ ವ್ಯವಸ್ಥೆಯನ್ನು ಭಾರತ ತುಂಬ ಎಲ್ಲ ಕಡೆ ನೋಡ್ತೇವೆ ನಾವೆಲ್ಲ. ಅಂಥ ಒಂದು ವ್ಯವಸ್ಥೆಯಲ್ಲಿ ನಿಡ್ಸೋಶಿ ಸಿದ್ಧ ಸಂಸ್ಥಾನ ಮಠ ಮೊದಲಿಂದಲೂ ಈ ಶಿವರಾತ್ರಿಯನ್ನು ಮಾಡಿಕೊಂಡು ಬಂದಿರತಕ್ಕಂಥದ್ದು ಒಂದು ವಿಶೇಷ. ಸುಮಾರು ಈಗ 10 ವರ್ಷಗಳವರೆಗೆ ಬೆಳ್ಳಿ ಪಾಲಿಕೆಯನ್ನು ಉತ್ಸವ ಮಾಡ್ತಕ್ಕಂಥ ಒಂದು ಪರಂಪರೆ ಈ ಮಠದಲ್ಲಿತ್ತು. ಅದು ಈ ಸತಿ ಬಹಳ ಭಕ್ತರೆಲ್ಲ ಕೂಡಿಕೊಂಡು ಸುಮಾರು ಒಂದು ಕ್ವಿಂಟಲ್ ಗಟ್ಟಲೆ ಬೆಳ್ಳಿಯನ್ನು ಕೊಟ್ಟದ್ರಿಂದ ಅದರ ಪರಿಣಾಮವಾಗಿ ಈ ಕೋಟೇಶ್ವರದಲ್ಲಿರ್ತಕ್ಕಂಥ ಕಲಾವಿದರು ತುಂಬ ಚೆನ್ನಾಗಿ ಅದನ್ನು ಮಾಡಿಕೊಟ್ಟದ್ರಿಂದ ಇವತ್ತು ಅದು ಭಕ್ತರಿಗೆಲ್ಲ ಬಹಳ ಭಕ್ತಿಯನ್ನು ಹುಟ್ಟಿಸುವಂಥ ಒಂದು ತೇರನ್ನು ಭಕ್ತರೇ ಎಳೆಯುವಂಥ ಒಂದು ಕೆಲಸವನ್ನು ಮಾಡಿರೋದು ಬಹಳ ಸಂತಸ. ಅದು ಎಲ್ಲರಿಗೂ ಭಕ್ತರಿಗೂ ಸಂತಸ ಆಗಿದೆ. ಶಿವರಾತ್ರಿ ಎಲ್ಲರಿಗೂ ಶುಭವನ್ನು ಕೋರಲಿ. ಜೊತೆಗೆ ಮುಂದಿನ ವರ್ಷ ಮಳೆ ಬೆಳೆ ತುಂಬಾ ಚೆನ್ನಾಗಿ ಆಗಲಿ ಅಂತೇಳಿ ಆಸೆ. 2 ಮಾತುಗಳಿಗೆ ವಿರಾಮ. ಇದೇ ಸಂದರ್ಭದಲ್ಲಿ ಎಲ್ಲ ಮಠದ ಶ್ರೀಗಳು ಉಪಸ್ಥಿತರಿದ್ದರು ಹಾಗೂ ಎಲ್ಲಾ ಊರಿನ ಸಮಸ್ತ ಭಕ್ತರು ಸಾವಿರಾರು ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದರು. ನಡೆಯುತ್ತೆ ಒಂದು ಮಹಾಶಿವರಾತ್ರಿಯಲ್ಲಿ, ಆಮೇಲೆ ಇನ್ನೊಂದು ಶ್ರೀ ಜಗದ್ಗುರು ಗಣೇಶ ಚತುರ್ಥಿಯಲ್ಲಿ. ಸೊ ಇಲ್ಲಿ 2 ಜಾತ್ರೆಯನ್ನು ನಾವು ಕನ್ಸಿಡರ್ ಮಾಡಿದ್ರೆ 2 ರಿಂದ 3 ಲಕ್ಷ ಜನ ಇಲ್ಲಿ ತಾನಾಗೆ ಅವರು ಪಾರ್ಟಿಸಿಪೇಟ್ ಆಗಿ ತಾನಾಗೆ ಪ್ರಸಾದ ಹಂಚೋದಾಗ್ಲಿ ತಾನಾಗೆ ಭಾಗವಹಿಸಿ ಈ ಮಠದನ್ನ ಪ್ರವೃತ್ತಿಯನ್ನ ಬೆಳೆಸ್ತಾ ಇದ್ದಾರೆ.